ಸಾವಿರ ದಿನದ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ ದಿನವನ್ನು ಹಾವೇರಿಯಲ್ಲಿ ಮಾಡುತ್ತಿರುವ ಸಮಾವೇಶ ಸುಳ್ಳಿನ ಸಮಾವೇಶ ಎಂದು ಬಿಜೆಪಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ವಾಗ್ದಾಳಿ ನಡೆಸಿದರು. ಶನಿವಾರ ಬೆಳಗಾವಿಯ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಭ್ರಷ್ಟಾಚಾರ ಹೆಚ್ಚಾಗಿದೆ. ಗೃಹಲಕ್ಷ್ಮಿ ಯೋಜನೆಯ 50,000 ಕೋಟಿ ರೂಪಾಯಿ ಬಾಕಿ ಬಿಡುಗಡೆ ಮಾಡಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಸ್ವತಃ ಮೂಡ ಹಗರಣ ತನಿಖೆ ಎದುರಿಸುತ್ತಿದ್ದಾರೆ ಎಂದರು. ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿತು. ಸಿದ್ದರಾಮಯ್ಯನವರೇ ಆರೋಪ ಹೊತ್ತಿರುವ ಮೂಡ ಹಗರಣ ವಾಲ್ಮೀಕಿ ನಿಗಮದ 187 ಕೋಟಿ ಹಣ ಲೂಟಿ ಮತ್ತು ಈಗ ಸಾಂಸ್ಥಿಕಗೊಳಿಸಲಾಗಿದೆ. ಮುಖ್ಯಮಂತ್ರಿ 15,568 ಕೋಟಿ ಮೌಲ್ಯದ ಸ್ಮಾರ್ಟ್ ಮೀಟರ್ ಹಗರಣವು ಈ ಸರ್ಕಾರವನ್ನು ಭ್ರಷ್ಟಾಚಾರದ ಅಡ್ಡೆಯನ್ನಾಗಿಸಿದೆ ಎಂದರು. ಅಬಕಾರಿ ಇಲಾಖೆಯ ಇತ್ತೀಚಿನ ಆಡಿಯೋ ಲೀಕ್ನಲ್ಲಿ ಅಧಿಕಾರಿಗಳು ಸಚಿವರಿಗೆ ನೀಡಲು ಕೋಟ್ಯಾಂತರ ರೂಪಾಯಿ ಲಂಚ ಕೇಳುತ್ತಿರುವುದು ಬಹಿರಂಗವಾಗಿದ್ದು, ಕಾಂಗ್ರೆಸ್ ಸರ್ಕಾರದ ವಸೂಲಿಯ ದಂಧೆ ಅನಾವರಣಗೊಂಡಿದೆ. ಭ್ರಷ್ಟಾಚಾರದ ಆರೋಪದ ಮೇಲೆ ಮಾಜಿ ಸಚಿವ ಬಿ ನಾಗೇಂದ್ರ, ಶಾಸಕ ಸತೀಶ್ ಶೈಲ್ ಮತ್ತು ವೀರೇಂದ್ರ ಪಪ್ಪಿ ಅವರಂತಹ ಪ್ರಮುಖ ಕಾಂಗ್ರೆಸ್ ನಾಯಕರು ಜೈಲು ಪಾಲಾಗಿದ್ದು, ಈ ಸರ್ಕಾರವು ಭ್ರಷ್ಟರ ಅಡ್ಡೆಯಾಗಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಎಂದರು. ಗುತ್ತಿಗೆದಾರರು ಈ ಆಡಳಿತವನ್ನು 60% ಕಮಿಷನ್ ಸರ್ಕಾರ ಎಂದು ಬಹಿರಂಗವಾಗಿ ಹೀಯಾಳಿಸಿದ್ದು, ಪ್ರತಿ ಕಾಮಗಾರಿಯ ಬಿಲ್ ಪಾಸ್ ಮಾಡಲು ಲಂಚ ನೀಡಬೇಕಾದ ಅನಿವಾರ್ಯತೆಯನ್ನು ರಾಜ್ಯದಲ್ಲಿ ಸೃಷ್ಟಿಸಲಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈ ದೇಶದಲ್ಲಿ ಅತ್ಯಂತ ಭ್ರಷ್ಟ ಸರ್ಕಾರ ಮತ್ತು ಸುಳ್ಳಿನ ಸರ್ಕಾರ ಈ ದೇಶದಲ್ಲಿ ಯಾವುದಾದ್ರೂ ಸರ್ಕಾರ ಇದ್ರೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ಇವತ್ತು ಹೇಳ್ತೀವಿ. ಇವತ್ತು ಹಾವೇರಿಯಲ್ಲಿ 1000 ದಿನಗಳ ಒಂದು ಸಮಾವೇಶನ ಅವ್ರು ಮಾಡ್ತಾ ಇದ್ದಾರೆ. 1000 ದಿನಗಳು ಅಲ್ಲ, 1000 ಅವಾಂತರಗಳನ್ನು ಸೃಷ್ಟಿ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ, 1000 ಭ್ರಷ್ಟಾಚಾರಗಳನ್ನು ಮಾಡಿದಂಥ ಕಾಂಗ್ರೆಸ್ ಸರ್ಕಾರ, 1000 ಹಗರಣಗಳನ್ನು ಮಾಡಿದಂಥ ಕಾಂಗ್ರೆಸ್ ಸರ್ಕಾರ, 1000 ದಿನ ಅವು ಕನ್ನಡಿಗರಿಗೆ ಎಲ್ಲವೂ ಕರಾಳ ದಿನ ಅಂತೇಳಿ ಇವತ್ತು ನಾವು ಹೇಳ್ತಾ ಇದ್ದೀವಿ. ಸ್ವತಃ ಸಿದ್ದರಾಮಯ್ಯನವರೇ ಮುಡ ಹಗರಣದಾಗ ಸಿಲುಕಿಕೊಂಡ್ರು. ವಾಲ್ಮೀಕಿ ಹಗರಣ ಆಯಿತು 700 ಕೋಟಿ ರೂಪಾಯಿದು. ವಾಲ್ಮೀಕಿ ಹಗರಣ 170 ಕೋಟಿ ರೂಪಾಯಿ ವಾಲ್ಮೀಕಿ ಹಗರಣ ಆಯಿತು. 700 ಕೋಟಿ ರೂಪಾಯಿದು ಅಬಕಾರಿ ಹಗರಣ ಆಯಿತು. 5,000 ಕೋಟಿ ಗೃಹಲಕ್ಷ್ಮಿ ಹಗರಣ. ಆ 5,000 ಕೋಟಿ ಯಾವ ರಾಜ್ಯದ ಚುನಾವಣೆಗೆ ಹೋಯ್ತು ಅನ್ನೋದು ಇನ್ನೂ ಆದರೂ ಸ್ಪಷ್ಟಪಡಿಸ್ಬೇಕು. ಇನ್ನೂ ಆದರೂ ಅದು 5,000 ಎಲ್ಲಿ ಹೋಯ್ತು ಅಂತ ಮುಖ್ಯಮಂತ್ರಿಗಳನ್ನ ಹೇಳ್ತಾ ಇಲ್ಲ. ಸದನದಾಗಿ ಕೂಡ ಅವರು ಉತ್ತರವನ್ನು ಕೊಡ್ತಾ ಇಲ್ಲ. ಸ್ಮಾರ್ಟ್ ಬೋರ್ಡಿಗೆ 15,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ, ಅದನ್ನು ಕೂಡ ಹೇಳ್ತಾ ಇಲ್ಲ. ಅಂದ್ರೆ ಹಗರಣಗಳಲ್ಲಿ ಸಿಲುಕಿಕೊಂಡಂತ ಈ ಸರ್ಕಾರ ಇವತ್ತು ಈ ಸರ್ಕಾರ ಬಂದ ನಂತರ 1866 ರೈತರ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರು. ಗುತ್ತಿಗೆದಾರರು ಕೂಡ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಗುತ್ತಿಗೆದಾರರು ಕೆಲಸ ತಗೋಬೇಕಂದ್ರೂ ಕಮಿಷನ್ ಕೊಡಬೇಕು, ಕೆಲಸ ಆದ ನಂತರ ಪೇಮೆಂಟ್ ತಗೋಬೇಕಂದ್ರೆ ಸರ್ಕಾರಕ್ಕೆ ಕಮಿಷನ್ ಕೊಡಬೇಕು. ಹೀಗಾಗಿ ಗುತ್ತಿಗೆದಾರರು ಕೂಡ ಆತ್ಮಹತ್ಯೆ ದಾರಿಯನ್ನು ಹಿಡಿದಿದ್ದಾರೆ. ಇವತ್ತು ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವರು ರೈತರಿಗೆ ಬೀಜ ಗೊಬ್ಬರ ತಗೊಳ್ಳಿಕ್ಕೆ 4,000 ರೂಪಾಯಿ ಹಣವನ್ನು ಕೊಡ್ತಾ ಇದ್ರು. ಬೊಮ್ಮಾಯಿ ಅವರು ವಿದ್ಯಾನಿಧಿ ಯೋಜನೆಯನ್ನು ಜಾರಿಗೆ ತಂದ್ರು. ಅವನು ಕೂಡ ಇವತ್ತು ಈ ಸರ್ಕಾರ ಬಂದ್ ಮಾಡಿತು. ಕಾನೂನು ಸುವ್ಯವಸ್ಥೆ ಕೂಡ ಇವತ್ತು ರಾಜ್ಯದಲ್ಲಿ ಕುಸಿದಿದೆ. ಬ್ಯಾಂಕ್ಗಳನ್ನು ಲೂಟಿ ಹೊಡಿತಾ ಇದ್ದಾರೆ, ಚಿನ್ನದ ಅಂಗಡಿಗಳನ್ನು ಲೂಟಿ ಹೊಡಿತಾ ಇದ್ದಾರೆ. ಸಹೋದರರ ಮೇಲೆ ಅತ್ಯಾಚಾರದಂತ ಘಟನೆಗಳು ಇವತ್ತು ರಾಜ್ಯದಲ್ಲಿ ನಡೀತಾ ಇವೆ. ATM ಲೂಟಿಯನ್ನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಸರ್ಕಾರ ಕಾನೂನು ಸುವ್ಯವಸ್ಥೆ ನೀಡುವಲ್ಲಿ ಕೂಡ ವಿಫಲವಾಗಿದೆ. ಇವತ್ತು ನಮ್ಮ ಜಿಲ್ಲೆಯಲ್ಲೂ ಕೂಡ ಅನ್ಯಾಯಕ್ಕೊಳಗಾದವ್ರು ಪೊಲಿಟಿಷಿಯನ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರ ಯಾರ ದೌರ್ಜನ್ಯ ಎಸಗಿರ್ತಾರೋ, ಯಾರ ಹಲ್ಲೆಯನ್ನು ಮಾಡಿರ್ತಾರ, ಅವ್ರದ್ದೊಂದು ಕೇಸ್ ತಗೊಳ್ಳುವಂಥ ಪರಿಸ್ಥಿತಿ ಇವತ್ತು ಜಿಲ್ಲೆಯೊಳಗೆ ನಿರ್ಮಾಣ ಆಗಿದೆ. ಸಿಂದೋಗಿ ಎನ್ನುವಂಥದ್ದು ಮುನ್ನೋಳಿ ಪಕ್ಕದಲ್ಲಿ ಊರೊಳಗೆ ತಾವು ಎಲ್ಲ ಮಾಧ್ಯಮದಲ್ಲಿ ಕೂಡ ಪ್ರಸಾರ ಮಾಡಿದ್ರಿ. ತಾವು ಮಾಧ್ಯಮದಲ್ಲಿ ಬಂದ ನಂತರ ಇಲಾಖೆ ಎಚ್ಚೆತ್ತುಕೊಂಡು ಅವಾಗ FIR ಮಾಡಿ ಅವ್ನ ಅರೆಸ್ಟ್ ಮಾಡುವಂಥದ್ದು ಮಾಡ್ತು. ಇನ್ನೂ ಅರೆಸ್ಟು ಕೂಡ ಮಾಡಿಲ್ಲ ಅವ್ರು. ಯಾರ ಅನ್ಯಾಯ ಆಗಿದೆ ಅಂತೇಳಿ ಫಿರ್ಯಾದಿದಾರ ಕಂಪ್ಲೇಂಟ್ ಕೊಡ್ತಾನ, ಅವ್ನ ಅರೆಸ್ಟ್ ಮಾಡ್ತಾರೆ ಇವರು. ಯಾವ ಅವನ ಮೇಲೆ ಹಲ್ಲೆ ಮಾಡಿರ್ತಾನ ಅವ್ನ ಅರೆಸ್ಟ್ ಮಾಡಂಗಿಲ್ಲ. ಮತ್ತು ಇವತ್ತು ರಾಜ್ಯದೊಳಗೆ ಇವತ್ತು ನಮ್ಮ ಜಿಲ್ಲೆಯೊಳಗೂ ಕೂಡ ಮಟಕ ನಡೀತಾ ಇದೆ, ಡ್ರಗ್ಸ್ ಎಗ್ಗಿಲ್ಲದೆ ನಡೀತಾ ಇದೆ. ಇವತ್ತು ಡಬ್ಬಾ ಅಂಗಡಿಗಳಲ್ಲಿ ಸೆರೆ ಎಲ್ಲ ಅಂಗಡಿಗಳಲ್ಲಿ ಸೆರೆ ಸಿಗ್ತಾ ಇದೆ, ದಾಬಾಗಳಲ್ಲಿ ಸೆರೆ ಸಿಗ್ತಾ ಇದೆ. ಅದ್ರ ಮೇಲೆ ಏನು ಹತಾಟೆ ಇಲ್ಲ. ಎಲ್ಲಿ ಬೇಕಾದ್ರೆ ಗಾಂಜಾ ಸಿಗ್ತಾ ಇದೆ, ಅದ್ರ ಮೇಲೆ ಕಂಟ್ರೋಲ್ ಇಲ್ಲ. ಇವತ್ತು ಕುಡುಕರ ರಾಜ್ಯವನ್ನು ಮಾಡಲಿಕ್ಕೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಹೊರಟಿದೆ. ಸರ್ಕಾರಕ್ಕೆ ಆದಾಯ ಬೇಕಾಗಿದೆ.
ಅಂಗಡಿಗಳಿಗೆ ಟಾರ್ಗೆಟ್ ಕೊಡ್ತಾ ಇದ್ದಾರೆ, ನೀವಿಷ್ಟು ಮಾಡಲೇಬೇಕಂತೇಳಿ. ಅವ್ರು ಹೋದ ದಾಬಾ ಅಂಗಡಿಗಳಿಗೂ, ಬಟ್ಟೆ ಅಂಗಡಿಗಳಿಗೂ, ಕಿರಾಣಿ ಅಂಗಡಿಗಳಿಗೂ ಅವ್ರ ಮದ್ಯವನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ನಡೆಸಲಿಕ್ಕೆ ಹಣ ಇಲ್ಲ, ನೌಕರರ ವೇತನ ಕೊಡಲಿಕ್ಕೆ ಹಣ ಇಲ್ಲ, ಅಭಿವೃದ್ಧಿ ಕಾರ್ಯಗಳು ಮಾಡಲಿಕ್ಕೆ ಹಣ ಇಲ್ಲ. ಯಾವ ಪುರುಷಾರ್ಥಕ್ಕೆ ಇವರು 1000 ದಿನಗಳ ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ? ಏನು ದೊಡ್ಡ ಮಹಾನ್ ಕಾರ್ಯವನ್ನು ಇವರು ಮಾಡಿದ್ದಾರೆ? ರೈತರು ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆಯನ್ನು ಕೊಡ್ತಾ ಇಲ್ಲ. ಸನ್ಮಾನ ರಾಜ್ಯ ಅಧ್ಯಕ್ಷರು ಬಂದು ಕಬ್ಬಿನದ ಹೋರಾಟದಲ್ಲಿ ರೈತರ ಪರವಾಗಿ ಹೋರಾಟ ಮಾಡಿದಾಗ ಅವ್ರ ಹೋರಾಟಕ್ಕೆ ಮಾಡಿದ 3,300 ರೂಪಾಯಿ ದರ ಘೋಷಣೆ ಮಾಡಿದ್ರು. 3,300 ರೂಪಾಯಿ ದರ ಕೊಡಿಸಲಿಕ್ಕೆ ಇನ್ನೂ ಆಗವತ್ತು ಇವರಿಗೆ. ರೈತರು ಸಂಕಷ್ಟದೊಳಗಿದ್ದಾರೆ. ಇವತ್ತು ಬೀಜಗಳ ದರವನ್ನು ಕೂಡ ಈ ಸರ್ಕಾರ ಹೆಚ್ಚು ಮಾಡಿದೆ, ಮುದ್ರಾಂಕ ಶುಲ್ಕವನ್ನು ಹೆಚ್ಚು ಮಾಡಿದೆ, ವಿದ್ಯುತ್ ಮತ್ತು ಹಾಲಿನ ದರವನ್ನು ಜಾಸ್ತಿ ಮಾಡಿದೆ. ಬಡವರ ಮೇಲೆ, ಹೊಟ್ಟೆಯ ಮೇಲೆ ಒಂದು ಬರೆ ಎಳೆಯುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಈ ಸರ್ಕಾರದ 1000 ದಿನ ನಮ್ಮ ರಾಜ್ಯಕ್ಕೆ, ನಮ್ಮ ಕನ್ನಡಿಗರಿಗೆ ಕರಾಳ ದಿನ ಅಂತ ನಾವು ಹೇಳ್ತಾ ಇದ್ದೀವಿ. ಮತ್ತು ಅವ್ರ ಒಳ ಜಗಳ, ಇವತ್ತು ಒಳ ಜಗಳದಿಂದ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾರ್ದಾರ ಅಂತ ಗೊತ್ತಾಗ್ತಾ ಇಲ್ಲ. ಏನು ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ, DK ಶಿವಕುಮಾರ್ ಮುಖ್ಯಮಂತ್ರಿ ಅನ್ನೋದು ಜನರಿಗೆ ತಿಳಿತಾ ಇಲ್ಲ. ಈ ಸರ್ಕಾರದ ಮೇಲೆ, ಆಡಳಿತ ಯಂತ್ರದ ಮೇಲೆ ಇವರಿಗೆ ಹತೋಟಿ ಇಲ್ಲ. ಅಧಿಕಾರಿಗಳು ಮಾಡಿದ್ದನ ಸಿಂದಾಗಿದೆ. ಇವತ್ತು ಬಡವರ ಹೊಟ್ಟೆಯ ಮೇಲೆ ಬೆರೆಯುವಂಥ ಕೆಲಸವನ್ನು ಇನ್ನೂ ಕೂಡ ಮಾಡ್ತಾ ಇದ್ದಾರೆ. ಏನೋ ಸಿದ್ದರಾಮಯ್ಯನವರು ಅಹಿಂದ ಅಂತ ಹೆಸರು ಹೇಳ್ಕೊಂಡ್ಬಂದು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರು. ಅಹಿಂದ ವರ್ಗದವರ ಮೇಲೆ ಇವತ್ತು ಅವರ ಯೋಜನೆಗಳನ್ನು ಜಾರಿ ಆಗ್ತಾ ಇಲ್ಲ. ಇವತ್ತು ದಲಿತರ ಹಣವನ್ನು ನುಂಗಿ ನೀರು ಕುಡಿದಿದ್ದಾರೆ. SCP TSP ಹಣವನ್ನು ಇವತ್ತು ಅನ್ಯ ಉದ್ದೇಶಕ್ಕೆ ಬಳಕೆ ಮಾಡಿದ್ದಾರೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ದೇವರಾಜ ಅರಸು ಅಭಿವೃದ್ಧಿ ನಿಗಮದಲ್ಲಿ ರೈತರಿಗೆ ಕೊಳವೆ ಬಾವಿಗಳನ್ನು ಕೊರೆಸ್ತಾ ಇದ್ರು. ಇವತ್ತು ಕೂಡ ಆ ಯೋಜನೆಯಲ್ಲಿ ಜಿಲ್ಲೆಗೆ 1 ಇವತ್ತು ಕೊಳವೆ ಬಾವಿಯನ್ನು ಕೊರೆಸ್ತಾ ಇದ್ದಾರೆ. ಆ ನಿಗಮಗಳಿಗೆ ಕೊಡ್ಲಿಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ. ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಇವತ್ತು ವಸತಿ ನಿಲಯಗಳಲ್ಲಿ ಪ್ರವೇಶ ಸಿಗ್ತಾ ಇಲ್ಲ. ಇವತ್ತು ಹಿಂದುಳಿದ ವರ್ಗದೊಳಗೆ ಇವತ್ತು ಸರ್ಕಾರ ಅನ್ಯಾಯ ಮಾಡ್ತಾ ಇದೆ. ಮತ್ತು BPL ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ. ಬಡವರ ಹೊಟ್ಟೆ ಮೇಲೆ ಬೆರೆಯೋದು ಇನ್ನೊಂದು ಕೆಲಸ. BPL ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ, ಅವನು APL ಆಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ಮತ್ತು ಈ ಅನ್ನಭಾಗ್ಯೊಳಗೂ ಕೂಡ ಇವತ್ತು ಹಗರಣ ನಡೆದಿದೆ. ಅದನ್ನು ಕೂಡ ಉತ್ತರವನ್ನು ಕೊಡ್ತಾ ಇಲ್ಲ ಅನ್ನಭಾಗ್ಯದೊಳಗು. ಮತ್ತು ಇವತ್ತು ಡ್ಯಾಮ್ಗಳ ಕ್ರಸ್ಟ್ ಗೇಟ್ಗಳು ನಾವು ನೋಡ್ತಾ ಇದ್ದೀವಿ. ಇವತ್ತು ಹಿಪ್ಪರಿಗೆ ಕ್ರಸ್ಟ್ ಗೇಟ್ ಹೋದರೂ ಕೂಡ ಅಲ್ಲಿಯೂ 3 TMC ನೀರು ಪೋಲಾಗಿ ಹೋಯ್ತು. ಇವತ್ತು ರೈತರ ಬೆಳೆಗಳಿಗೆ ಬೇಸಿಗೆ ಕಾಲದಲ್ಲಿ ನೀರು ಇಲ್ದಂಗಾಯಿತು, ಕುಡ್ಲಿಕ್ಕೆ ನೀರು ಇಲ್ದಂಗಾಯಿತು. ಇವತ್ತು ನಮ್ಮ ತುಂಗಭದ್ರಾ ಡ್ಯಾಮ್, ಹೊಸಪೇಟೆ ಡ್ಯಾಮಿನೂ ಕೂಡ ಕ್ರಸ್ಟ್ ಗೇಟ್ ರಿಪೇರಿ ಮಾಡುವಲ್ಲಿ ಕೂಡ ಅಲ್ಲಿಯೂ ವಿಫಲರಾದರು. ರಮೇಶ್ ದೇಶಪಾಂಡೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕುಲ್ಕರ್, KMM ನ್ಯೂಸ್, ಬೆಳಗಾವಿ. Amarcon collection में आओ, नई वैरायटी यहाँ पाओ, सबके लिए कपड़े हैं खास, Amarcon में खुशियाँ हैं पास, Amarcon. Amarcon collection, खड़े बाजार, बेलगाम।